ನಮ್ಮ ಭದ್ರಾವತಿಗೆ ಮತ್ತೊಮ್ಮೆ 35 ವರ್ಷಗಳ ನಂತರ ಒಂದೊಳ್ಳೆ ಒಂದು ಅವಕಾಶವನ್ನ ನಮ್ಮ ತರಳಬಾಳು ಜಗದ್ಗುರುಗಳು ತರಳಬಾಳು ಹುಣ್ಣಿಮೆಯನ್ನ ಮಾಡಲಿಕ್ಕೆ ಸಮಾಜದ ಬಾಂಧವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಭದ್ರಾವತಿಯಲ್ಲೂ ಕೂಡ ಸಮಾಜದ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನಿತ ಬಸವರಾಜಪ್ಪನವರ ಒಂದು ನೇತೃತ್ವದಲ್ಲಿ, ತಾಲೂಕಿನ ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಹಬ್ಬದ ರೀತಿಯಲ್ಲಿ ಕಳೆದ 2 ತಿಂಗಳಿಂದ ಊರಿನ ಒಂದು ಹಬ್ಬದ ರೀತಿಯಲ್ಲಿ ಮಹಾಮಂಟಪ ತಯಾರಾಗ್ತದೆ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಇನ್ನು ಕೇವಲ 24 ಗಂಟೆ ಮಾತ್ರ ಉಳಿದಿದೆ. ನಾಳೆ ಜಗದ್ಗುರುಗಳ ಒಂದು ನೇತೃತ್ವದಲ್ಲಿ ಅಧಿಕೃತವಾಗಿ ನಾಳೆ ಸಂಜೆ ಉದ್ಘಾಟನೆ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಈ ಬಾರಿ ಒಂದು ಭಾವನಾತ್ಮಕವಾದಂತಹ ಒಂದು ಕಾರ್ಯಕ್ರಮ, ಹುತಾತ್ಮರ ವೀರ ಸೈನಿಕರ ಕುಟುಂಬವನ್ನ ಸನ್ಮಾನಿಸುವಂತ ಒಂದು ಪವಿತ್ರವಾದಂತಹ ಕಾರ್ಯ ಇರಬಹುದು, ಕ್ರೀಡೆಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಕುಸ್ತಿ ಇರಬಹುದು. ಮತ್ತೆ ಯಾವತ್ತೂ ಕೂಡ ತಮಗೆ ಗೊತ್ತಿದೆ ತರಳಬಾಳು ಹುಣ್ಣಿಮೆ ಅಂದ್ರೆ ಈ ಎಲ್ಲಾ ಕಾರ್ಯಕ್ರಮಗಳು ಕೂಡ ಒಂದು ದೇಶದ ಒಂದು ನಮ್ಮ ರಾಜ್ಯದ ಒಂದು ಆಧ್ಯಾತ್ಮಿಕ ಪರಂಪರೆಗೆ, ಸಾಂಸ್ಕೃತಿಕ ಪರಂಪರೆಗೆ ಶಕ್ತಿ ತುಂಬುವಂತ ಒಂದು ಕಾರ್ಯನೇ ನಮ್ಮ ತರಳಬಾಳು ಹುಣ್ಣಿಮೆ.